ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಕೋರಲ್ ಡ್ರಾ ನಲ್ಲಿ ಯಾವ ರೀತಿಯಾಗಿ ನಾವು ಪ್ರೊಫೆಷನಲ್ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಡಿಸೈನ್ ಮಾಡಬೇಕು ಅಂತ. ನಾವಿಲ್ಲಿ ಮಾಡುವಂತಹ ವಿಸಿಟಿಂಗ್ ಕಾರ್ಡ್ಸ್ ಗೆ ಅದರದ್ದೇ ಆದ ಸೈಜ್ ಇರುತ್ತೆ. ನಾವಿಲ್ಲಿ ಯಾವುದೋ ಒಂದು ಸೈಜ್ ಅನ್ನ ತಗೊಂಡು ವಿಸಿಟಿಂಗ್ ಕಾರ್ಡ್ ಅನ್ನ ಮಾಡೋದಕ್ಕೆ ಆಗುದಿಲ್ಲ. ನಾವಿಲ್ಲಿ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಯಾವಾಗ್ಲೂ A3 ಪೇಪರ್ ಅಲ್ಲಿ ಪ್ರಿಂಟ್ ತೆಗಿತೀವಿ. ಒಂದು A3 ಪೇಪರ್ ಅಲ್ಲಿ 30 ವಿಸಿಟಿಂಗ್ ಕಾರ್ಡ್ಸ್ ಬರುತ್ತೆ ವಿತ್ ಬಾರ್ಡರ್ಸ್. ನಂತರ ನಾವು ಅದನ್ನ ಕಟ್ ಮಾಡಬೇಕಾಗುತ್ತೆ. ನಾವು ಈ ರೀತಿಯಾಗಿ ಡಿಸೈನ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಕ್ರಿಯೇಟ್ ಮಾಡುವಂತಹ ವಿಸಿಟಿಂಗ್ ಕಾರ್ಡ್ಸ್ ಸೈಜ್ A3 ಪೇಪರ್ ಅಲ್ಲಿ 30 ವಿಸಿಟಿಂಗ್ ಕಾರ್ಡ್ಸ್ ಅಡ್ಜಸ್ಟ್ ಆಗಬೇಕು. ಆ ರೀತಿಯಾಗಿ ನಾವಿಲ್ಲಿ ಸೈಜ್ ಅನ್ನ ಕೊಡಬೇಕಾಗುತ್ತೆ. ನಾವಿಲ್ಲಿ ಯಾವುದೋ ಒಂದು ಸೈಜ್ ಗೆ ವಿಸಿಟಿಂಗ್ ಕಾರ್ಡ್ ಅನ್ನ ರೆಡಿ ಮಾಡಿದಾಗ ಆ ವಿಸಿಟಿಂಗ್ ಕಾರ್ಡ್ A3 ಪೇಪರ್ ಅಲ್ಲಿ 30 ವಿಸಿಟಿಂಗ್ ಕಾರ್ಡ್ಸ್ ಬರೋದಿಲ್ಲ. ನಂತರ ಕ್ಲಾರಿಟಿ ಸಹ ಇರೋದಿಲ್ಲ. ಆ ರೀತಿಯಾಗಿ ನಾವಿಲ್ಲಿ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ರೆಡಿ ಮಾಡೋ ಹಾಗಿಲ್ಲ. ಇವತ್ತು ನಾವು ನೋಡೋಣ ಪ್ರಾಕ್ಟಿಕಲ್ ಆಗಿ ನಾವು ಪ್ರೊಫೆಷನಲ್ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಯಾವ ರೀತಿಯಾಗಿ ಕೋರಲ್ ಡ್ರಾ ನಲ್ಲಿ ಕ್ರಿಯೇಟ್ ಮಾಡಬೇಕು ಅಂತ. ಮೊದಲು ನಾವಿಲ್ಲಿ A3 ಪೇಪರ್ ಅನ್ನ ತಗೋಬೇಕಾಗುತ್ತೆ. ಪೇಪರ್ ಸೈಜ್ A3 ಪೇಪರ್ ಅನ್ನ ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಲ್ಯಾಂಡ್ಸ್ಕೇಪ್ ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ನಾವಿಲ್ಲಿ ಒಂದು ರೆಕ್ಟ್ಯಾಂಗಲ್ ಶೇಪ್ ಅನ್ನ ಡ್ರಾ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾವಿಲ್ಲಿ ರೆಕ್ಟ್ಯಾಂಗಲ್ ಇನ್ಸರ್ಟ್ ಮಾಡಿದ ನಂತರ ವಿಸಿಟಿಂಗ್ ಕಾರ್ಡ್ ಸೈಜ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ 92.0 ನಂತರ 54.0 ನಂತರ ಝೂಮ್ ಮಾಡ್ತಾ ಇದ್ದೀನಿ 92/54 ಅಥವಾ 94/52. ಈ ರೀತಿಯಾಗಿ ನಾವು ವಿಸಿಟಿಂಗ್ ಕಾರ್ಡ್ ಅನ್ನ ಕೊಡಬೇಕಾಗುತ್ತೆ. ವಿಸಿಟಿಂಗ್ ಕಾರ್ಡ್ ಸ್ಟ್ಯಾಂಡರ್ಡ್ ಸೈಜ್ ಅಂತೇಳಿ ಹೇಳ್ಬಹುದು. ನಾವು 92/54 ಅಥವಾ 94/52 ಇದೇ ಸೈಜ್ ಅನ್ನ ನಾವಿಲ್ಲಿ ಕೊಡಬೇಕಾಗುತ್ತೆ. ಯಾಕಂದ್ರೆ ನಾವು A3 ಪೇಪರ್ ಅಲ್ಲಿ ವಿಸಿಟಿಂಗ್ ಕಾರ್ಡ್ ಅನ್ನ ಪ್ರಿಂಟ್ ತೆಗೆಯೋದ್ರಿಂದ ಒಂದು A3 ಪೇಪರ್ ಅಲ್ಲಿ 30 ವಿಸಿಟಿಂಗ್ ಕಾರ್ಡ್ಸ್ ಪ್ರಿಂಟ್ ಬರುತ್ತೆ. ಆ ರೀತಿಯಾಗಿ ನಾವು ಒಂದು A3 ಪೇಪರ್ ಅಲ್ಲಿ 30 ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಅಡ್ಜಸ್ಟ್ ಮಾಡಬೇಕು ಅಂದಾಗ ನಾವಿಲ್ಲಿ ಎಕ್ಸಾಕ್ಟ್ ವಿಸಿಟಿಂಗ್ ಕಾರ್ಡ್ ಸೈಜ್ ಅನ್ನ ಕೊಡಬೇಕಾಗುತ್ತೆ. ನಾವಿಲ್ಲಿ ವಿಸಿಟಿಂಗ್ ಕಾರ್ಡ್ ಸೈಜ್ ಅನ್ನ ಹೆಚ್ಚು ಅಥವಾ ಕಡಿಮೆ ಮಾಡಿದಾಗ ಒಂದು A3 ಪೇಪರ್ ಅಲ್ಲಿ 30 ವಿಸಿಟಿಂಗ್ ಕಾರ್ಡ್ಸ್ ಬರೋದಿಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಎಕ್ಸಾಕ್ಟ್ ಸೈಜ್ ಅನ್ನ ಕೊಡಬೇಕಾಗುತ್ತೆ. ನಂತರ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ಕಾಂಟೂರ್ ಟೂಲ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಈ ಟೂಲ್ ಅನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನಂತರ ಈ ಪಾಯಿಂಟ್ ಅಲ್ಲಿ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಒಂದು ಲೈನ್ ಅನ್ನ ನಾವಿಲ್ಲಿ ಡ್ರ್ಯಾಗ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಕಾಂಟೂರ್ ಆಫ್ಸೆಟ್ ನಮ್ಗಿಲ್ಲಿ ಸಿಗುತ್ತೆ. ನಾವಿಲ್ಲಿ 2 ತಗೋಬೇಕಾಗುತ್ತೆ. 2.0 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಎಂಟರ್. ಈ ರೀತಿಯಾಗಿ ನಂತರ ಝೂಮ್ ಔಟ್. ಈ ರೀತಿಯಾಗಿ ನಾವು ವಿಸಿಟಿಂಗ್ ಕಾರ್ಡ್ ಬಾರ್ಡರ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಫಸ್ಟ್ ರೆಕ್ಟ್ಯಾಂಗಲ್ ನಂತರ ಸೆಕೆಂಡ್ ರೆಕ್ಟ್ಯಾಂಗಲ್. ನಾವಿಲ್ಲಿ ಮಾಡುವಂತಹ ಡಿಸೈನ್ ಸೆಕೆಂಡ್ ರೆಕ್ಟ್ಯಾಂಗಲ್ ಒಳಗಡೆ ಬರಬೇಕಾಗುತ್ತೆ. ಯಾಕಂದ್ರೆ ಫಸ್ಟ್ ರೆಕ್ಟ್ಯಾಂಗಲ್ ನಾವಿಲ್ಲಿ ವಿಸಿಟಿಂಗ್ ಕಾರ್ಡ್ ಬಾರ್ಡರ್ ಆಗಿ ಬಿಡಬೇಕಾಗುತ್ತೆ. ಯಾಕಂದ್ರೆ ನಾವಿಲ್ಲಿ A3 ಪೇಪರ್ ಅಲ್ಲಿ ಪ್ರಿಂಟ್ ತೆಗೆದಾಗ ಕಟ್ ಮಾಡಬೇಕು ಅಂದಾಗ ಬಾರ್ಡರ್ ಸಹ ನಮ್ಗೆ ಇರಬೇಕಾಗುತ್ತೆ. ನೀವು ಯಾವುದೇ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ನೋಡಬಹುದು ಔಟ್ಸೈಡ್ ಬಾರ್ಡರ್ ಸಹ ಇರುತ್ತೆ. ಆ ಬಾರ್ಡರ್ ಗೋಸ್ಕರ ನಾವಿಲ್ಲಿ 2 ಅನ್ನ ಸ್ಪೇಸ್ ಕೊಡಬೇಕಾಗುತ್ತೆ. ನಂತರ ಇನ್ಸೈಡ್ ಇರುವಂತಹ ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ನಾವಿಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ನಂತರ ನಾನಿಲ್ಲಿ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಬ್ರೇಕ್ ಕಾಂಟೂರ್ ಅಪಾರ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಎರಡು ರೆಕ್ಟ್ಯಾಂಗಲ್ ಗಳು ಇಲ್ಲಿ ಸಪರೇಟ್ ಆಗಿದೆ ನೀವು ನೋಡಬಹುದು. ನಂತರ ಕಂಟ್ರೋಲ್ Z. ನೀವೀಗ ಫಸ್ಟ್ ರೆಕ್ಟ್ಯಾಂಗಲ್ ಅನ್ನ ಡಿಲೀಟ್ ಮಾಡಬಹುದು ಅಥವಾ ಡಿಲೀಟ್ ಮಾಡದೆ ನೀವಿಲ್ಲಿ ವರ್ಕ್ ಮಾಡಬಹುದು. ನಾನಿಲ್ಲಿ ಆ ರೆಕ್ಟ್ಯಾಂಗಲ್ ಅನ್ನ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾವೀಗ ಡಿಸೈನ್ ಮಾಡಬೇಕಾಗಿದೆ. ನಾವಿಲ್ಲಿ ಡಿಸೈನ್ ಮಾಡುವಂತಹ ವಿಸಿಟಿಂಗ್ ಕಾರ್ಡ್ಸ್ ಕಸ್ಟಮರ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರಿಗೆ ಯಾವ ರೀತಿಯಾದ ವಿಸಿಟಿಂಗ್ ಕಾರ್ಡ್ಸ್ ಬೇಕು, ಯಾವ ಡಿಸೈನ್ ಬೇಕು ನಾವಿಲ್ಲಿ ಡಿಸೈನ್ ಮಾಡಬೇಕಾಗುತ್ತೆ. ಗೂಗಲ್ ಅಲ್ಲಿ ನೀವು ಸರ್ಚ್ ಮಾಡಿದ್ರೆ ಹಲವಾರು ವಿಸಿಟಿಂಗ್ ಕಾರ್ಡ್ಸ್ ಫಾರ್ಮೇಟ್ಸ್ ನಿಮ್ಗೆ ಸಿಗುತ್ತೆ. ಯಾವ್ದಾದ್ರೂ ನೀವಿಲ್ಲಿ ಪ್ರಾಕ್ಟೀಸ್ ಮಾಡಬಹುದು. ನಂತರ ಈ ರೆಕ್ಟ್ಯಾಂಗಲ್ ಶೇಪ್ ಮೇಲೆ ನಾನು ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ರೈಟ್ ಕ್ಲಿಕ್ ಮಾಡಿ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಇಲ್ಲಿ ನಮ್ಗೆ ಆಪ್ಷನ್ ಸಿಗುತ್ತೆ ಶೇಪ್ ಟೂಲ್. ಈ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡೋಣ. ರೈಟ್ ಕ್ಲಿಕ್ ಮಾಡಿದ್ರೆ ನಮ್ಗಿಲ್ಲಿ ಆಪ್ಷನ್ ಸಿಗುತ್ತೆ ಕನ್ವರ್ಟ್ ಟು ಕರ್ವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ನಂತರ ಈ ಪಾಯಿಂಟ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ರೀತಿಯಾಗಿ ಈ ಪಾಯಿಂಟ್ ಅನ್ನ ನಾನಿಲ್ಲಿ ಜಾಯಿನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಸೆಲೆಕ್ಟ್ ಟೂಲ್, ನಂತರ ಈ ಶೇಪ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ಮೂವ್ ಮಾಡೋಣ ಸಪರೇಟ್ ಆಗಿ. ನಂತರ ರೈಟ್ ಕ್ಲಿಕ್ ಮಾಡಿ ನಾವಿಲ್ಲಿ ಡ್ರ್ಯಾಗ್ ಮಾಡಬೇಕಾಗುತ್ತೆ. ಪವರ್ ಕ್ಲಿಪ್ ಇನ್ಸೈಡ್. ನಂತರ ನಾವಿಲ್ಲಿ ಡಬಲ್ ಕ್ಲಿಕ್ ಮಾಡೋಣ. ಡಬಲ್ ಕ್ಲಿಕ್ ಮಾಡಿ ನಾವಿಲ್ಲಿ ಅರೇಂಜ್ ಮಾಡಬೇಕಾಗುತ್ತೆ ಈ ಶೇಪ್ ಅನ್ನ ಈ ರೀತಿಯಾಗಿ ನಮ್ಗೆ ಯಾವ ರೀತಿಯಾಗಿ ಬೇಕು. ಝೂಮ್ ಮಾಡಿ ನಾವಿಲ್ಲಿ ನೋಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ ನಾವಿಲ್ಲಿ ಝೂಮ್ ಮಾಡಿ ನೋಡಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ ನಮಗೆ ಯಾವ ರೀತಿಯಾಗಿ ಬೇಕು. ನಂತರ F4 ಕೀ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ನಾವು ಕಲರ್ ಅನ್ನ ಫಿಲ್ ಮಾಡಬೇಕಾಗಿದೆ. ಕಂಟ್ರೋಲ್ ಪ್ಲಸ್ ಕ್ಲಿಕ್ ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್ ಶೇಪ್, ನಂತರ ಎಡಿಟ್ ಫಿಲ್ ಆಪ್ಷನ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಕೀಬೋರ್ಡ್ ಇಂದ F11 ಕೀಯನ್ನ ಯೂಸ್ ಮಾಡಬಹುದು, ಅಥವಾ ನೀವು ಇಲ್ಲಿ ಇಂಟರಾಕ್ಟಿವ್ ಫಿಲ್ ಟೂಲ್ ಸಹ ಯೂಸ್ ಮಾಡಬಹುದು. ಎಲ್ಲ ಸೇಮ್ ಆಪ್ಷನ್ಸ್ ಇಲ್ಲಿ ಬರುತ್ತೆ. ನಂತರ ನಾವು ಯೂನಿಫಾರ್ಮ್ ಫಿಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವಿಲ್ಲಿ ಯಾವುದೇ ಕಲರ್ ಅನ್ನ ತಗೋಬಹುದು. ಇಲ್ಲಿ ನಮಗೆ ಕಲರ್ ಪ್ಯಾಲೆಟ್ ಅಲ್ಲಿ ಕಲರ್ ಇಲ್ಲ ಅಂದಾಗ ಈ ಆಪ್ಷನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಗ್ರೀನ್ ಕಲರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ಕಲರ್ ನನಗಿಲ್ಲಿ ಬೇಕಾಗಿದೆ. ನಂತರ ಓಕೆ ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಔಟ್ಸೈಡ್ ಬಾರ್ಡರ್ ಅನ್ನ ನಾನಿಲ್ಲಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈ ಬಾಕ್ಸ್ ಮೇಲೆ ನಾವಿಲ್ಲಿ ರೈಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಔಟ್ಸೈಡ್ ಬಾರ್ಡರ್ ಈಗ ಕ್ಯಾನ್ಸಲ್ ಆಗಿದೆ, ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ನಂತರ ಒಂದು ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಈ ಕಲರ್ ನಾನಿಲ್ಲಿ ಫಿಲ್ ಮಾಡಬೇಕಾಗಿದೆ. ನಂತರ ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ ಕಲರ್ ಐ ಡ್ರಾಪರ್. ಈ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ಯಾವುದೇ ಒಂದು ಇಮೇಜ್ ಅಲ್ಲಿ ಇರುವಂತಹ ಕಲರ್ ಅನ್ನ ನಾವಿಲ್ಲಿ ಕಾಪಿ ಮಾಡಬೇಕು ಅಂದಾಗ ಈ ಆಪ್ಷನ್ ನಾವಿಲ್ಲಿ ಯೂಸ್ ಮಾಡಬಹುದು. ಈ ಕಲರ್ ಮೇಲೆ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಫಿಲ್ ಕಲರ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನಂತರ ಈ ರೀತಿಯಾಗಿ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರಬಹುದು. ನಂತರ ಸೆಲೆಕ್ಟ್ ಟೂಲ್, ಸೆಲೆಕ್ಟ್ ಆಬ್ಜೆಕ್ಟ್, ಕ್ಯಾನ್ಸಲ್ ಬಾರ್ಡರ್, ಔಟ್ಲೈನ್ ಅನ್ನ ನಾನಿಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ನಂತರ ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ಕಂಟ್ರೋಲ್ ಪ್ಲಸ್ ಕ್ಲಿಕ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ನಂತರ ನಾವೀಗ ರೋಟೇಟ್ ಮಾಡೋಣ ಈ ಲೈನ್ ಅನ್ನ ಈ ರೀತಿಯಾಗಿ. ಈ ಲೈನ್ ನಾನು ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ತಾ ಇದ್ದೀನಿ, ನೀವಿಲ್ಲಿ ನೋಡ್ತಾ ಇರಬಹುದು. ನಿಮಗೆ ಎಷ್ಟು ಸ್ಪೇಸ್ ಬೇಕು, ಯಾವ ರೀತಿಯಾಗಿ ಬೇಕು, ಯಾವ ಆಂಗಲ್ ಅಲ್ಲಿ ಬೇಕು ನೀವಿಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ. ರೈಟ್ ಕ್ಲಿಕ್ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ಇನ್ನೊಂದು ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ಡ್ರಾ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಬ್ಲಾಕ್ ಕಲರ್ ನಾನಿಲ್ಲಿ ಫಿಲ್ ಮಾಡ್ತಾ ಇದ್ದೀನಿ. ರಿಮೂವ್ ಔಟ್ಲೈನ್. ನಂತರ ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್ ಆಪ್ಷನ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಪ್ಲಸ್ ಕ್ಲಿಕ್, ಸೆಲೆಕ್ಟ್ ಟೂಲ್, ಕಂಟ್ರೋಲ್ ಪ್ಲಸ್ ಕ್ಲಿಕ್, ನಂತರ ರೋಟೇಟ್. ಈ ರೀತಿಯಾಗಿ ನಾನಿಲ್ಲಿ ರೋಟೇಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ರೋಟೇಟ್, ನಂತರ ರೈಟ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಆರ್ಡರ್ ಟು ಬ್ಯಾಕ್ ಆಫ್ ಲೇಯರ್ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್ ಈ ರೀತಿಯಾಗಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರೆಕ್ಟ್ಯಾಂಗಲ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡೋಣ ಈ ರೀತಿಯಾಗಿ. ನಂತರ ಶೇಪ್ ಟೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರೈಟ್ ಕ್ಲಿಕ್, ಕನ್ವರ್ಟ್ ಟು ಕರ್ವ್ ಆಪ್ಷನ್. ಈ ಪಾಯಿಂಟ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಪಿಕ್ ಟೂಲ್, ರೈಟ್ ಕ್ಲಿಕ್, ಪವರ್ ಕ್ಲಿಪ್ ಇನ್ಸೈಡ್, ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಪಿಕ್ ಟೂಲ್. ಈ ರೀತಿಯಾಗಿ ಎಷ್ಟು ಸೈಜ್ ಬೇಕು ನಾವಿಲ್ಲಿ ತಗೋಬೇಕಾಗುತ್ತೆ. ನಂತರ ಶೇಪ್ ಟೂಲ್, ನಂತರ ಪಿಕ್ ಟೂಲ್, ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ಈ ಕಲರ್ ನಾನಿಲ್ಲಿ ಫಿಲ್ ಮಾಡಬೇಕಾಗಿದೆ. ಕಂಟ್ರೋಲ್ ಪ್ಲಸ್ ಕ್ಲಿಕ್, ಪಿಕ್ ಟೂಲ್. ನಂತರ ಐ ಡ್ರಾಪರ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸೆಲೆಕ್ಟ್ ಕಲರ್, ಫಿಲ್. ನಂತರ ಕ್ಯಾನ್ಸಲ್ ಔಟ್ಲೈನ್, ಪಿಕ್ ಟೂಲ್, ಕಂಟ್ರೋಲ್ ಪ್ಲಸ್ ಕ್ಲಿಕ್ ಈ ರೀತಿಯಾಗಿ. ನಂತರ ಇನ್ನೊಂದು ರೆಕ್ಟ್ಯಾಂಗಲ್ ಅನ್ನ ನಾನಿಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನೀವಿಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಇದೇ ರೀತಿಯಾದ ಡಿಸೈನ್ ಮಾಡಬೇಕು ಅನ್ನೋ ಹಾಗಿಲ್ಲ, ನಾವಿಲ್ಲಿ ಯಾವುದೇ ಡಿಸೈನ್ ಅನ್ನ ಮಾಡಬಹುದು. ಶೇಪ್ ಟೂಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ರೈಟ್ ಕ್ಲಿಕ್, ಕನ್ವರ್ಟ್ ಟು ಕರ್ವ್ ಆಪ್ಷನ್. ನಂತರ ಸೆಂಟರ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಡ್ ನೋಡ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ನಂತರ ಈ ಪಾಯಿಂಟ್ ಅನ್ನ ನಾನು ಈ ರೀತಿಯಾಗಿ ತಗೊಂಡು ಹೋಗ್ತಾ ಇದ್ದೀನಿ. ನಂತರ ಝೂಮ್ ಔಟ್. ನಂತರ ನಾವೀಗ ಸೆಂಟರ್ ಅಲ್ಲಿ ಒಂದು ಲೈನ್ ಅನ್ನ ಇನ್ಸರ್ಟ್ ಮಾಡೋಣ. ಫ್ರೀ ಹ್ಯಾಂಡ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಒಂದು ಲೈನ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ, ನೀವು ಇಲ್ಲಿ ನೋಡಬಹುದು. ನಂತರ ಝೂಮ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ಶೇಪ್ ಟೂಲ್. ನಂತರ ಈ ಸೆಂಟರ್ ಅಲ್ಲಿ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಡ್ ನೋಟ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ಈ ರೀತಿಯಾಗಿ ನಾವು ಡ್ರ್ಯಾಗ್ ಮಾಡೋಣ. ನಂತರ ಸೆಲೆಕ್ಟ್ ಟೂಲ್ ಅಥವಾ ಪಿಕ್ ಟೂಲ್, ಈ ಲೈನ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಈ ಸೈಜ್ ಅನ್ನ ನಾವಿಲ್ಲಿ ಕಡಿಮೆ ಮಾಡೋಣ. ನಿಮಗೆ ಎಷ್ಟು ಬೇಕು ನೀವಿಲ್ಲಿ ತಗೋಬೇಕಾಗುತ್ತೆ. ನಂತರ ಐ ಡ್ರಾಪರ್ ಟೂಲ್, ಈ ಕಲರ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ಫಿಲ್ ಕಲರ್, ಕ್ಯಾನ್ಸಲ್ ಔಟ್ಲೈನ್. ನಂತರ ಪಿಕ್ ಟೂಲ್, ಪವರ್ ಕ್ಲಿಪ್ ಇನ್ಸೈಡ್. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್, ಪಿಕ್ ಟೂಲ್. ಈ ರೆಕ್ಟ್ಯಾಂಗಲ್ ಅನ್ನ ನಾನು ಈ ರೀತಿಯಾಗಿ ತಗೊಂಡು ಹೋಗ್ತಾ ಇದ್ದೀನಿ. ನಂತರ ಈ ಶೇಪ್ ಅನ್ನ ನಾವಿಲ್ಲಿ ತಗೊಳ್ಳೋಣ ಈ ರೀತಿಯಾಗಿ. ನಂತರ ಕಂಟ್ರೋಲ್ ಪ್ಲಸ್ ಕ್ಲಿಕ್. ನಂತರ ನಾವೀಗ ಲೋಗೋ ಇನ್ಸರ್ಟ್ ಮಾಡೋಣ. ಲೋಗೋ ನಾನಿಲ್ಲಿ ಇನ್ಸರ್ಟ್ ಮಾಡಿದೆ. ನಂತರ ಈ ಲೋಗೋ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ನಾವಿಲ್ಲಿ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ನಂತರ ಟೆಕ್ಸ್ಟ್ ಅನ್ನ ನಾವೀಗ ಇನ್ಸರ್ಟ್ ಮಾಡೋಣ. ಯಾವ ರೀತಿಯಾದ ಟೆಕ್ಸ್ಟ್ ಡಿಸೈನ್ಸ್ ಬೇಕು ನೀವಿಲ್ಲಿ ಇನ್ಸರ್ಟ್ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ CSR ಸೆಂಟರ್. ನಂತರ ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಿ ಫಾಂಟ್ ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಫಿಲ್ ಕಲರ್, ಔಟ್ಲೈನ್ ಕಲರ್ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಫಾಂಟ್ ಡಿಸೈನ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ಈ ಫಾಂಟ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ಶಿಫ್ಟ್ ಪ್ಲಸ್ ಇನ್ಕ್ರೀಸ್ ಫಾಂಟ್ ಸೈಜ್, ಈ ರೀತಿಯಾಗಿ ಫಾಂಟ್ ಸೈಜ್ ನಾನಿಲ್ಲಿ ಇನ್ಕ್ರೀಸ್ ಮಾಡಿದ್ದೀನಿ. ನಂತರ ಇನ್ಸರ್ಟ್ ಟೆಕ್ಸ್ಟ್, ಯಾವ ಫಾಂಟ್ ಬೇಕು ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ಅಥವಾ ಟೈಪ್ ಮಾಡಿದ ನಂತರ ನಾವಿಲ್ಲಿ ಫಾಂಟ್ ಅನ್ನ ಚೇಂಜ್ ಮಾಡಬಹುದು. ನಂತರ ಫೋನ್ ನಂಬರ್ ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಎಂಟರ್. ನಂತರ ಅಡ್ರೆಸ್ ನಾವಿಲ್ಲಿ ಬರಿಬೇಕಾಗುತ್ತೆ. ನಂತರ ಎಂಟರ್. ನಂತರ ಕಂಪನಿಯ ವೆಬ್ಸೈಟ್ ಅನ್ನ ನಾವಿಲ್ಲಿ ಬರಿಬಹುದು. ನಂತರ ಎಂಟರ್ ಇಮೇಲ್ ಅಡ್ರೆಸ್. ನಂತರ ಎಂಟರ್. ಈ ರೀತಿಯಾಗಿ ನಾವಿಲ್ಲಿ ಡೀಟೇಲ್ಸ್ ಅನ್ನ ಬರಿಬೇಕಾಗುತ್ತೆ. ನಾವಿಲ್ಲಿ ಕಂಪನಿಯ ಲ್ಯಾಂಡ್ ಮಾರ್ಕ್ ಸಹ ಬರಿಬಹುದು ಅಥವಾ ಕಂಪನಿಯ ಫುಲ್ ಅಡ್ರೆಸ್ ನೀವಿಲ್ಲಿ ಬರಿಬೇಕಾಗುತ್ತೆ. ನಂತರ ಇಲ್ಲಿ ಯಾವುದೇ ಫೋಟೋ ನೀವಿಲ್ಲಿ ಇನ್ಸರ್ಟ್ ಮಾಡೋ ಹಾಗಿದ್ರೆ ಮಾಡಬಹುದು. ನಾವಿಲ್ಲಿ ಯಾವ ರೀತಿಯ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಡಿಸೈನ್ ಮಾಡ್ತೀವಿ ಅನ್ನೋದು ಕಸ್ಟಮರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಅವರಿಗೆ ಯಾವ ಇನ್ಫಾರ್ಮೇಶನ್ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಬೇಕು, ಯಾವ ರೀತಿಯಾದ ಡಿಸೈನ್ ಬೇಕು ನಾವಿಲ್ಲಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಸಿಂಪಲ್ ಆದ ವಿಸಿಟಿಂಗ್ ಕಾರ್ಡ್ ಅನ್ನ ಡಿಸೈನ್ ಮಾಡಿ ತೋರಿಸಿದ್ದೀನಿ. ಇಲ್ಲಿ ನಾವು ಎರಡು ರೀತಿಯಾದ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಡಿಸೈನ್ ಮಾಡ್ತೀವಿ. 2 ಸೈಡ್ ವಿಸಿಟಿಂಗ್ ಕಾರ್ಡ್, ನಂತರ 1 ಸೈಡ್ ವಿಸಿಟಿಂಗ್ ಕಾರ್ಡ್. ಫ್ರಂಟ್ ಬ್ಯಾಕ್ ಇರುವಂತಹ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಕಂಪನಿಯ ಲೊಕೇಶನ್ ಹಾಕಬಹುದು ಅಥವಾ ಲ್ಯಾಂಡ್ ಮಾರ್ಕ್ ಅಥವಾ ಅಡ್ರೆಸ್ ಅನ್ನ ಹಾಕಬಹುದು ಫ್ರಂಟ್ ಪೇಜ್ ಅಲ್ಲಿ. ನಂತರ ಫ್ರಂಟ್ ಅಲ್ಲಿ ನಾವು ಕಂಪನಿಯ ಫೋನ್ ನಂಬರ್, ಕಂಪನಿಯ ಅಡ್ರೆಸ್, ವೆಬ್ಸೈಟ್, ಕಾಂಟ್ಯಾಕ್ಟ್ ಅಡ್ರೆಸ್, ಇಮೇಲ್, ಈ ರೀತಿಯಾದ ಡೀಟೇಲ್ಸ್ ಅನ್ನ ನಾವಿಲ್ಲಿ ಹಾಕಬಹುದು. ಯಾವ ರೀತಿಯ ಡಿಸೈನ್ ಬೇಕು ನಾವಿಲ್ಲಿ ಮಾಡಬೇಕಾಗುತ್ತೆ. ನಂತರ ವಿಸಿಟಿಂಗ್ ಕಾರ್ಡ್ ಅನ್ನ ನಾವಿಲ್ಲಿ ಯಾವ ರೀತಿಯಾಗಿ ಪ್ರಿಂಟ್ ಕೊಡಬೇಕು ಅಂತ ನಾವಿಲ್ಲಿ ಸೆಲೆಕ್ಟ್ ಟೂಲ್ ಅನ್ನು ತಗೊಂಡು ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕಂಟ್ರೋಲ್ G ಫಾರ್ ಗ್ರೂಪ್ ನಾವಿಲ್ಲಿ ಮಾಡಬೇಕಾಗುತ್ತೆ. ಈಗ ವಿಸಿಟಿಂಗ್ ಕಾರ್ಡ್ ಅಲ್ಲಿ ಇರುವಂತಹ ಯಾವುದೇ ಆಬ್ಜೆಕ್ಟ್ ಮೂವ್ ಆಗೋದಿಲ್ಲ. ನಂತರ ಟೂಲ್ ಮೆನು ಸ್ಕ್ರಿಪ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ರನ್ ಸ್ಕ್ರಿಪ್ಟ್ ಆಪ್ಷನ್ ಮೇಲೆ ನಾವಿಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. A3 ಪೇಪರ್ ಅಲ್ಲಿ ನಾವಿಲ್ಲಿ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಡಿಸೈನ್ ಮಾಡಿದಾಗ ವಿಸಿಟಿಂಗ್ ಕಾರ್ಡ್ಸ್ ಪ್ರಿಂಟ್ ಮಾಡುವಂತಹ ಮಷಿನ್ ಸಾಫ್ಟ್ವೇರ್ ಅನ್ನ ನಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಮಾಡಿದಾಗ ಮ್ಯಾಕ್ರೋಸ್ ಇನ್ ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಆಪ್ಷನ್ ಸಿಗುತ್ತೆ. ವಿಸಿಟಿಂಗ್ ಕಾರ್ಡ್ ಅನ್ನ ಪ್ರಿಂಟ್ ಮಾಡುವಂತಹ ಆಪ್ಷನ್, ನಾವಿಲ್ಲಿ ಆ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ರನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ A3 ಪೇಪರ್ ಅಲ್ಲಿ ನಾವು ಡಿಸೈನ್ ಮಾಡಿರುವಂತಹ ಒಂದು ವಿಸಿಟಿಂಗ್ ಕಾರ್ಡ್ 30 ವಿಸಿಟಿಂಗ್ ಕಾರ್ಡ್ ಆಗಿ ಅರೇಂಜ್ ಆಗುತ್ತೆ. ನಂತರ ನಾವು ಪ್ರಿಂಟ್ ಅನ್ನ ಕೊಡಬೇಕಾಗುತ್ತೆ. ನಾವಿಲ್ಲಿ ಒಂದೇ ವಿಸಿಟಿಂಗ್ ಕಾರ್ಡ್ ಅನ್ನ ಡಿಸೈನ್ ಮಾಡಬೇಕು. ನಾವಿಲ್ಲಿ 30 ವಿಸಿಟಿಂಗ್ ಕಾರ್ಡ್ಸ್ ಆಗಿ ಅರೇಂಜ್ ಮಾಡುವಂತಹ ಅವಶ್ಯಕತೆ ಇರೋದಿಲ್ಲ. ನಾವು ಒಂದೇ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಡಿಸೈನ್ ಮಾಡಿ ವಿಸಿಟಿಂಗ್ ಕಾರ್ಡ್ ಆಪ್ಷನ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಿ ರನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ.
ಆಗ 30 ವಿಸಿಟಿಂಗ್ ಕಾರ್ಡ್ ಆಗಿ ಅರೇಂಜ್ ಆಗುತ್ತೆ. ನಂತರ ನಾವು ಪ್ರಿಂಟ್ ಅನ್ನ ಕೊಡ್ಬೇಕಾಗುತ್ತೆ. ಇಲ್ಲಿ ಮಷಿನ್ ಸಾಫ್ಟ್ವೇರ್ ಇನ್ಸ್ಟಾಲ್ ಇಲ್ಲ, ಅದಕ್ಕೋಸ್ಕರ ಇಲ್ಲಿ ಆ ಆಪ್ಷನ್ ಬರ್ತಾ ಇಲ್ಲ. ನೀವು ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಬೇಕಾದ್ರೆ ಮಷಿನ್ ಸಾಫ್ಟ್ವೇರ್ ಇಲ್ಲಿ ಇನ್ಸ್ಟಾಲ್ ಇದ್ದಾಗ ಆ ಆಪ್ಷನ್ ನಿಮ್ಗೆ ಅಲ್ಲಿ ಬರುತ್ತೆ. ಈ ರೀತಿಯಾಗಿ ನಾವು ಕೋರಲ್ ಡ್ರಾ ನಲ್ಲಿ ತುಂಬಾ ಸುಲಭವಾಗಿ ವಿಸಿಟಿಂಗ್ ಕಾರ್ಡ್ಸ್ ಅನ್ನ ಡಿಸೈನ್ ಮಾಡಬಹುದು. ನೀವಿಲ್ಲಿ ನೋಡಬಹುದು ಸೈಜ್ ಇಲ್ಲಿ ಹೆಚ್ಚು ಅಥವಾ ಕಡಿಮೆ ತೋರಿಸ್ತಾ ಇದೆ. ವಿಸಿಟಿಂಗ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಮ್ಗಿಲ್ಲಿ ಎಕ್ಸಾಕ್ಟ್ ಸೈಜ್ ತೋರಿಸುತ್ತೆ, ನೀವಿಲ್ಲಿ ನೋಡಬಹುದು. ನಂತರ ನಾನಿಲ್ಲಿ ಟೈಪ್ ಮಾಡಿದ್ದೀನಿ ಕಮರ್ಷಿಯಲ್ ಟ್ರೈನಿಂಗ್ ಸೆಂಟರ್. ಈ ರೀತಿಯಾಗಿ ನೀವಿಲ್ಲಿ ಯಾವುದೇ ಟೆಕ್ಸ್ಟ್ ಇನ್ಸರ್ಟ್ ಮಾಡಬಹುದು. ನಂತರ ನಾವಿಲ್ಲಿ ಪ್ರಿಂಟ್ ಕೊಡೋದಕ್ಕೆ ಮುಂಚೆ ಈ ಔಟ್ಸೈಡ್ ಬಾರ್ಡರ್ ನ ನಾವಿಲ್ಲಿ ರಿಮೂವ್ ಮಾಡಬಹುದು ಅಥವಾ ಮಾಡದೇನೆ ಇರಬಹುದು. ನಾವು ಯಾವ ರೀತಿಯ ವಿಸಿಟಿಂಗ್ ಕಾರ್ಡ್ಸ್ ಮಾಡ್ತಾ ಇದೀವಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ.